ಹಾಯ್ ವೀಕ್ಷಕರೇ, ಹೇಗಿದ್ದೀರಾ? ಈ ದಿನ ನಾವು ಪೀಟ್ ಡಾಟ್ ಬುಕ್ ಬಗ್ಗೆ ಚರ್ಚೆ ಮಾಡೋಣ. ನೀವು ನಂಬ್ತಿರೋದು ಗೊತ್ತಿಲ್ಲ, ನಾನು ಈ ಬುಕ್ನ ಜಸ್ಟ್ ಈ ಡಿಸೈನ್ ನೋಡಿ ಮತ್ತೆ ಈ ವರ್ಡ್ನ ನೋಡಿ ಬೈ ಮಾಡಿದೆ. ಪಿಂಟ್ ಡೋಂಟ್ ಟಾಕ್. ಮತ್ತೆ ಆ ಡೋಂಟ್ ಟಾಕ್ನ ಅವರು ಸ್ಕ್ರಾಚ್ ಮಾಡಿಟ್ಟಿದ್ದಾರೆ. ಅದೇನೋ ಗೊತ್ತಿಲ್ಲ, ನನಗೆ ತಳಮನ ತಡೆಯೋಕ್ಕಾಗಿಲ್ಲ. ಸೊ ಆರ್ಡರ್ ಮಾಡಿ ಅಮೆಝಾನಲ್ಲಿ ತಗೊಂಡು ಓದಿ ಕಂಪ್ಲೀಟ್ ಮಾಡಿದೆ. ಸೊ ಈ ದಿನ ನಿಮ್ಮ ಜೊತೆ ಚರ್ಚೆ ಮಾಡೋಕ್ಕೆ ನಾನು ಸಿದ್ಧವಾಗಿದ್ದೀನಿ ರಿಗಾರ್ಡಿಂಗ್ ಪಿಂಟ್ ಡೋಂಟ್ ಟಾಕ್. ಈ ಬುಕ್ ನ ಬರ್ತಿರೋಂಥವ್ರು ರಾಜ್ ಶರ್ಮಾನಿ ಅವರು. ಈ ಬುಕ್ ಇಂದ ನನಗೆ ಇಷ್ಟವಾದ ಪಾಠ ಏನಪ್ಪಾ ಅಂದ್ರೆ, ನೀವು ಏನಾದ್ರೂ ಒಂದು ಅಚೀವ್ ಮಾಡ್ಬೇಕಂದ್ರೆ ನೀವು ಪರ್ಫೆಕ್ಟ್ ಆಗ್ಬೇಕು ಅಂತ ಅವಶ್ಯಕತೆ ಇಲ್ಲ. ಜಸ್ಟ್ ನೀವು ಸ್ಟಾರ್ಟ್ ಮಾಡಬೇಕು. ಇನ್ನೊಂದೇನಪ್ಪ ಅಂದ್ರೆ, ಏನಾದ್ರೂ ನೀವು ಸ್ಟಾರ್ಟ್ ಮಾಡ್ಬೇಕಂದ್ರೆ ನಿಮ್ಮ ಗೋಲ್ನ ಓವರ್ ಥಿಂಕಿಂಗ್ ಮಾಡಬಾರ್ದು. ನಿಮ್ಮ ಮೊದಲ ಹೆಜ್ಜೆ ಅದು ತಪ್ಪಂತ ಗೊತ್ತಿರತ್ತೆ, ಮೆಸ್ಸಿ ಅಂತ ಗೊತ್ತಿರತ್ತೆ, ಆದ್ರೂ ನೀವು ಆ ಹೆಜ್ಜೆನ ತಗೊಳ್ಳಿತ್ತೆ ಅಂತಾರೆ. ನಮ್ಮ ಕಲಿಕೆಯೇ ನಮ್ಮ ಮೊದಲ ಹೆಜ್ಜೆ. ಈ ಬುಕ್ಕಲ್ಲಿ ರಾಜ್ ಶರ್ಮಾನಿ ಅವರು ಎಜುಕೇಶನ್ ಬಗ್ಗೆ ಕೂಡ ಮಾತಾಡ್ತಿದ್ದಾರೆ. ನಾವು ಸ್ಕೂಲು ಕಾಲೇಜ್ಗಳಲ್ಲಿ ಮ್ಯಾಥ್ಸ್ ಮತ್ತು ಇತ್ಯಾದಿಗಳನ್ನ ಕಲಿತೀವಿ, ಬಟ್ ನಮ್ಮ ಮನೆಯನ್ನ ಹೇಗೆ ಮ್ಯಾನೇಜ್ ಮಾಡೋದು ಅಂತ ಮಾತ್ರ ಕಲಿಯಲ್ಲ. ನಾವು ಹಿಸ್ಟ್ರಿಯನ್ನ ಕಲಿತೀವಿ, ಆದರೆ ನಮ್ಮ ಸ್ಟೋರಿನ ಹೇಗೆ ಹೇಳೋದು ಅಂತ ಗೊತ್ತಿರಲ್ಲ. ಎಷ್ಟು ಸತ್ಯ ಅಲ್ವಾ? ಈ ಬುಕ್ಕಿಂದ ನೀವು ಏನೇನು ಕಲಿತಾ ಹೋಗ್ಬೋದು ಅಂದರೆ, ಹೌ ಟು ಸೇಲ್ ಯುವರ್ ಐಡಿಯಾಸ್, ಬಿಲ್ಡ್ ಯುವರ್ personal branding, deal with rejection, network with right people and invest smartly. ಈ 5 ವಿಚಾರಗಳು ನಮ್ಮ ಜೀವನಕ್ಕೆ ತುಂಬ ಇಂಪಾರ್ಟೆಂಟ್, ಬಟ್ ಇದನ್ನು ಯಾವುದೇ ಸ್ಕೂಲು ಕಾಲೇಜಲ್ಲಿ ಹೇಳ್ಕೊಡಲ್ಲ ನಮಗೆ. ನೀವು ಈ ಬುಕ್ಕನ್ನು ಓದೋದ್ರಿಂದ ಈ 5 ವಿಚಾರಗಳನ್ನು ನೀವು ತಿಳ್ಕೊಬೋದು. ರಾಜ್ ಶರ್ಮಾನಿಯವರು ಪರ್ಸ್ನಲ್ ಬ್ರ್ಯಾಂಡ್ ಬಗ್ಗೆ ಮಾತಾಡ್ತಾರೆ. ಈ ಪರ್ಸ್ನಲ್ ಬ್ರ್ಯಾಂಡ್ ಬಿಲ್ಡ್ ಮಾಡಬೇಕಂದ್ರೆ ಎಲ್ಲರೂ ಅಸ್ಯೂಮ್ಷನ್ ಮಾಡ್ಕೊತಾರೆ, ನಮಗೆ ಮಾರ್ಕೆಟಿಂಗ್ ಟೀಮ್ ಬೇಕು, ಕ್ರಿಯೇಟಿವ್ ಟೀಮ್ ಬೇಕು, ನಮ್ಮ ಬ್ರ್ಯಾಂಡ್ನ ಬಿಲ್ಡ್ ಮೀನ್ಸ್ ಸೆಲ್ಫ್ ಬ್ರ್ಯಾಂಡ್ನ ಬಿಲ್ಡ್ ಮಾಡಬೇಕು, ಒಳ್ಳೆ ಫೋಟೋಸ್ ತೆಗಿಬೇಕು, ಒಳ್ಳೆ ಕ್ಯಾಮ್ರಾ ಬೇಕು, ನಮಗೆ ಒಳ್ಳೆ ಕಂಟೆಂಟ್ ರೈಟರ್ ಇರಬೇಕು ಕಂಟೆಂಟ್ ಮಾಡೋದಕ್ಕೆ, ಈ ಥರ ಎಲ್ಲ ಥಿಂಕ್ ಮಾಡ್ತಾರೆ. ಬಟ್ ಇಲ್ಲಿ ನಮ್ಮ ಆಥರ್ ಏನು ಹೇಳ್ತಾರಪ್ಪ ಅಂದರೆ, ಜಸ್ಟ್ ನೀವು ಸ್ಟಾರ್ಟ್ ಮಾಡಬೇಕು. ಅಂದರೆ ನಿಮ್ಮ ಹತ್ರ ಫೋನ್ ಇದೆ ಅಂದ್ಕೊಳ್ಳಿ, ಆ ಫೋನಲ್ಲಿ ನೀವು ರೆಕಾರ್ಡ್ ಮಾಡ್ಕೊಬೋದು. ಇನ್ಸ್ಟಾಗ್ರಾಮ್, ಲಿಂಕ್ಡ್ಇನ್, ಫೇಸ್ಬುಕ್, ಯೂಟ್ಯೂಬ್ ಇದೆಲ್ಲ ನಿಮಗೆ ಫ್ರೀಯಾಗಿ ಸಿಗ್ತದೆ. ಇಲ್ಲಿ ನೀವು ಫೇಮಸ್ ಆಗಿರಬೇಕು ಅಂತ ಅವಶ್ಯಕತೆ ಇಲ್ಲ, ಬಟ್ ನೀವಿಲ್ಲಿ ವಿಸಿಬಲ್ ಆಗಿರ್ಬೇಕು ಅಷ್ಟೆ. ನೀವು ಯಾವ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀರಾ, ನೀವು ಯಾವ ಟಾಪಿಕ್ ಬಗ್ಗೆ ಕಂಟೆಂಟ್ ಮಾಡ್ತಿದ್ದೀರಾ ಅನ್ನೋದು ಮಾತ್ರ ಅವಶ್ಯಕತೆ ಇರುತ್ತೆ ಇಲ್ಲಿ. ಸೊ ಒನ್ಸ್ ನೀವು ಸ್ಟಾರ್ಟ್ ಮಾಡಿದ ತಕ್ಷಣ ಅವಕಾಶಗಳು ನಿಮ್ಮನ್ನು ಹುಡುಕೊಂಡ್ಬರುತ್ತವೆ ಅಂತ ನಮ್ಮ ಆಥರ್ ಹೇಳ್ತಾರೆ ಇಲ್ಲಿ. ಈ ಪುಸ್ತಕದಲ್ಲಿ ನಮ್ಮ ಆಥರ್ ಬಂದ್ಬಿಟ್ಟು ಅವರ ಜೀವನದಲ್ಲಿ ನಡೆದಿರುವ ಎಲ್ಲ ಘಟನೆಗಳನ್ನು ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಎಕ್ಸಾಂಪಲ್, ಸ್ಕೂಲಲ್ಲಿ ಹೇಗಿತ್ತು ಅವರಿಗೆ, ಕಾಲೇಜಲ್ಲಿ ಹೇಗಿತ್ತು, ಮತ್ತು ಹೇಗೆ ಅವರು ಅವರ ಫಾದರ್ ಬಿಸ್ನೆಸ್ಸಿಗೆ ಅವರು ಜಾಯಿನ್ ಆಗ್ತಾರೆ, ಅಲ್ಲಿ ಏನು ಮಾಡ್ತಾರೆ ಅವರು, ಅವರ ಓನ್ ಲೈಫ್ ಹಿಸ್ಟ್ರಿಯನ್ನು ತಗೊಂಡು ಅವರು ಬಿಲ್ಡ್ ಮಾಡ್ತಾ ಹೋಗಿದ್ದಾರೆ. ಮತ್ತು ಅದರಿಂದ ಟೇಕ್ಅವೇಸ್ಗಳನ್ನ ಕೂಡ ಸಪ್ರೇಟಾಗಿ ನಿಮಗೆ ಮೆನ್ಷನ್ ಮಾಡಿದ್ದಾರೆ. ಸೊ ಒನ್ಸ್ ನೀವು ಆ ಸ್ಟೋರಿನ ಓದಿದಾದ್ಮೇಲೆ ಆ ಟೇಕ್ಅವೇಸ್ಗಳನ್ನ ಒಂದ್ಸಲಿ ನೀವು ರೀಡ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ ಆ ಥರ ಏನು ಇದಕ್ಕೆ ಬರ್ತಿದ್ದಾರೆ ಅಂತ. ಇಟ್ಸ್ ವೆರಿ ಸಿಂಪಲ್ ಬುಕ್, ವೆರಿ ಮಿನಿಮಲಿಸ್ಟಿಕ್ ಇಂಗ್ಲೀಷ್ನ ಯೂಸ್ ಮಾಡಿದ್ದಾರೆ ಅವರು. ಈ ಬುಕ್ಕನ್ನು ಓದಿದಾದ್ಮೇಲೆ ನನಗೂ ಹೌದಲ್ವಾ ಇವ್ರು ಹೇಳ್ತಿರೋದು ಕರೆಕ್ಟಾಗಿದೆ ಅಲ್ವಾ ಅನ್ನಿಸ್ತು. ಹೇಗೆ ಅಂದರೆ, ಐಡಿಯಾಸ್ ಎಲ್ಲರ ಹತ್ರನೂ ಇರುತ್ತೆ, ಎಲ್ಲರ ಹತ್ರ ಒಂದೊಂದು ಐಡಿಯಾ ಇರುತ್ತೆ. ಯಾರನ್ನೇ ಕೇಳಿ ನೀವು ಎಲ್ಲರಿಗೂ ಒಂದೊಂದು ಐಡಿಯಾ ಇರುತ್ತೆ, ಬಟ್ ಅದನ್ನ ಎಕ್ಸಿಕ್ಯೂಷನ್ ಯಾರೂ ಮಾಡೋದಿಲ್ಲ. ಇಲ್ಲಿ ಆಥರ್ ಕೂಡ ಹೇಳ್ತಿರೋದಾಗಿ, ಐಡಿಯಾಸ್ ಆರ್ ಚೀಪ್, ಎಕ್ಸಿಕ್ಯೂಷನ್ಸ್ ಆರ್ ಎವ್ರಿಥಿಂಗ್. ಅಂದರೆ ಐಡಿಯಾಸ್ ಎಲ್ಲರ ಹತ್ರ ಇರುತ್ತೆ, ವರ್ಕ್ ಯಾರೂ ಮಾಡಲ್ಲ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನಾರ್ಮಲಾಗಿ ಒಂದು ನಮ್ಮ ಸಿಚುವೇಶನ್ ತೊಗೊಳೋಣ. ಎಲ್ಲರೂ ಅನ್ಕೊತಾರೆ, ನಾನು ದಪ್ಪ ಇದ್ದೀನಿ, ನಾನು ಫ್ಯಾಟ್ ಬರ್ನ್ ಮಾಡಬೇಕು, ನಾನು ಹೆಲ್ತಿ ಆಗಿರಬೇಕು ಅನ್ಕೊತಾರೆ. ಸೊ ಅವ್ರು ಎಲ್ಲರಿಗೂ ಗೊತ್ತು, ಜಿಮ್ಮಿಗೆ ಹೋದರೆ ಅವರು ಹೆಲ್ತಿ ಆಗಿರ್ತಾರೆ, ಪ್ಲಸ್ 6 ಪ್ಯಾಕ್ ಬರುತ್ತೆ, ಮತ್ತು ಅವ್ರ ಬಾಡಿ ಕೂಡ ಗಟ್ಟಿಮುಟ್ಟಿ ಆಗಿರುತ್ತೆ ಅಂತ. ಬಟ್ ಎಷ್ಟು ಜನ ಜಿಮ್ಗೆ ಹೋಗಿ ವರ್ಕೌಟ್ ಮಾಡ್ತಾರೆ ಅಲ್ವಾ? ಕೆಲವು ಮಂದಿ ಮಾತು. ನೀವು ಸಕ್ಸಸ್ ಆಗಬೇಕಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ ಏನು ಮಾಡಬೇಕು ಅಂತ. ನೀವು ಸ್ಟಾರ್ಟ್ ಮಾಡಬೇಕು, ಬಟ್ ಯಾರೂ ಸ್ಟಾರ್ಟ್ ಮಾಡ್ತಿಲ್ಲ. ನೀವು ಆ ಸ್ಟಾರ್ಟ್ ಮಾಡಿ ಮತ್ತು ಫೇಲ್ಯೂರ್ಸ್ಗಳನ್ನೂ ತಗೊಳ್ಳಿ, ರಿಜೆಕ್ಷನ್ನ ತಗೊಳ್ಳಿ, ರಿಜೆಕ್ಷನ್ನ ಡೀಲ್ ಮಾಡಿ. ಅಂದರೆ ರಿಜೆಕ್ಷನ್ ಆದರೆ ಅದಕ್ಕೆ ಕೋಪದಿಂದ ರಿಯಾಕ್ಟ್ ಮಾಡೋದಾಗಿರ್ಬೋದು, ಅಥವಾ ನೀವು ಆ ಕ್ಷಣಕ್ಕೆ ನಿಮ್ಗೆ ಏನನ್ನಿಸ್ತೋ ಅದು ಮಾಡ್ಬೋದು, ಆ ಥರ ಅಲ್ಲ. ಆರಾಮಾಗಿ ರಿಜೆಕ್ಷನ್ನ ಹೇಗೆ ನೀವು ಡೀಲ್ ಮಾಡಬೇಕು. ಇವಾಗ ರಿಜೆಕ್ಷನ್ ಬಂತು, ಏಕೆ ರಿಜೆಕ್ಷನ್ ಬಂತು ಅಂತ ಸ್ವಲ್ಪ ಥಿಂಕ್ ಮಾಡಬೇಕು ಅದ್ರ ಮೇಲೆ. ಅಥವಾ ಓಕೆ ರಿಜೆಕ್ಷನ್ ಆಯಿತು, ಬೇರೆ ಏನು ಮಾಡ್ಬೋದು ನಾವು, ಈ ಥರ ನೀವು ಬೇರೆ ಬೇರೆ ಡೈರೆಕ್ಷನಲ್ಲಿ ಥಿಂಕ್ ಮಾಡೋದ್ರಿಂದ
ನಿಮ್ಮ ಗೋಲಿಗೆ ನೀವು ಹತ್ರ ಆಗ್ತಾ ಹೋಗ್ತೀರಾ. ಇಲ್ಲಿ ಆಥರ್ ಕೂಡ ಹೇಳೋದು ಅದನ್ನೇ, ನೀವು ನಿಮ್ಮ ಗೋಲನ್ನ ತಲುಪೋದಕ್ಕೆ ನೀವು ಪರ್ಫೆಕ್ಟ್ ಆಗಿರ್ಬೇಕಂತ ಅವಶ್ಯಕತೆ ಇಲ್ಲ. ನೀವು ಅದನ್ನ ಸ್ಟಾರ್ಟ್ ಮಾಡಬೇಕು, ಅದ್ರ ಮೇಲೆ ವರ್ಕ್ ಮಾಡಬೇಕು. ಒಂದು ಸೇಸ್ ನಮ್ಗೆ ಜ್ಞಾಪನ ಬರ್ತದೆ, ನೀವು ಏನ ವಿಶ್ ಮಾಡ್ತಿರೋ ನಿಮ್ಗೆ ಅದು ಸಿಗ್ತಿಲ್ಲ ಇರ್ಬೋದು, ಬಟ್ ನೀವು ಎಂತಕ್ಕೋಸ್ಕರ ಕೆಲಸ ಮಾಡಿದಿರೋ ಅದು ನಿಮಗೆ ಸಿಗತ್ತೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ಇದಕ್ಕೊಂದು ಒಳ್ಳೆ ಎಕ್ಸಾಂಪಲ್ ಏನಪ್ಪ ಅಂದರೆ, ನಾನು ಒಂದು ಆಕ್ಟರ್ ಮನೆಯಿಂದ, ತುಂಬ ಫೇಮಸ್ ಆಕ್ಟರು, ಅವ್ರ ಮನೆಯಿಂದ ನಾಗರಬಾವಿ ಒಂದು ಸ್ಟುಡಿಯೋ ಹತ್ರಕ್ಕೆ ಹೋಗ್ತಿದ್ದೆ, ಡ್ಯಾನ್ಸ್ ಸ್ಟುಡಿಯೋಗೆ. ಸೊ ಹೋಗೋ ಇದರಲ್ಲಿ ಒಂದು ನಾನು ಜಸ್ಟ್ ರ್ಯಾಪಿಡೋ ಬುಕ್ ಮಾಡಿಬಿಟ್ಟು ಹೋಗ್ತಿದ್ದಾಗ ಅವರು ನನಗೆ ಒಂದು ಶಾಕಿಂಗ್ ನ್ಯೂಸ್ ಕೊಟ್ಟರು. ನಾವು ಹೋಗ್ತಾ ಹೋಗ್ತಾ ಅವ್ರು ಕೇಳಿದ್ರು, ನಿಮ್ಮ ಹೆಸರೇನು? ಹೀಗೆ ಪರಿಚಯ ಅಷ್ಟು ಆಗ್ತಾ ಇತ್ತು. ನೀವೇನು ಮಾಡ್ತಾಯಿದ್ದೀರಾ, ನಾವೇನು ಮಾಡ್ತಾಯಿದ್ದೀರಾ? ನಾನು ಅವಾಗ ಹೇಳಿದೆ, ನಾನು ಲೈಕ್ ಅಸಿಸ್ಟೆಂಟ್ ಡೈರೆಕ್ಟರಾಗಿ ವರ್ಕ್ ಮಾಡ್ತಿದ್ದೀನಿ. ಅವರು ಹೇಳಿದ್ರು, ಈ ಥರ ನಾನು ರ್ಯಾಪಿಡೋ ಮೀಟ್ ಮಾಡ್ತಾಯಿದ್ದೀನಿ, ನನಗೂ ಯಾವ್ದಾದ್ರು ಚಾನ್ಸ್ ಇದ್ದರೆ ಹೇಳಿ. ಈ ಥರ ಸಂಭಾಷಣೆ ನಡೀತಾ ಹೋಗುತ್ತೆ. ಹಾಗೆ ಅವರು ನಾನು ಒಂದು ಮಾತು ಕೇಳಿದೆ, ನನ್ನ ಅವರು ಕೇಳಿದ್ರು, ನಿಮ್ಗೆ ಎಷ್ಟು ಸ್ಯಾಲ್ರಿ ಬರುತ್ತೆ ಅಂತ. ನಾನು ಹೇಳಿದೆ, ಸ್ಯಾಲ್ರಿ ಎಲ್ಲ ಬರೋದಿಲ್ಲ ಅಂತ. ಸೊ ನಾನು ಅದೇ ಕ್ವಶನ್ ಅವ್ರಿಗೆ ಕೇಳಿದೆ, ನೀವೆಷ್ಟು ಬರುತ್ತೆ? ಅವ್ರು ಹೇಳಿದ್ದು ಏನಪ್ಪ ಅಂದರೆ, ಮಿನಿಮಮ್ ಒಂದು 40-50 ಮಾಡ್ತೀವಿ. ಅವರು ಪಾಪ ತುಂಬ ಕಷ್ಟ ಬಿಟ್ಟು ವರ್ಕ್ ಮಾಡ್ತಾರೆ. 1 ಶಿಫ್ಟ್ ಅಲ್ಲ, 1.5 ಶಿಫ್ಟ್ 2 ಶಿಫ್ಟ್ ಆಗಿ ಕೆಲಸ ಮಾಡ್ತಾರೆ. ಮತ್ತು ಅವರ ರೂಮ್ಮೇಟ್ ಒಬ್ಬರು ಇಲ್ಲಿ ಝೊಮ್ಯಾಟೊ ಸ್ವಿಗ್ಗಿ ಮಾಡಿಕೊಂಡು ಊರಲ್ಲಿ ಒಂದು ಮನೆ ಬಿಲ್ಡ್ ಮಾಡ್ತಿದ್ದಾರೆ. ಮತ್ತು ಅವರು ಒಂದು TVS ಲೇಟೆಸ್ಟ್ ಮೊದಲೇ ಒಂದು ಒಳ್ಳೆ ಬೈಕ್ನ ಖರೀದಿ ಮಾಡಿದರು. ಅದನ್ನು ಅವರು ಫುಲ್ ಕ್ಯಾಶ್ ಕೊಟ್ಟು ಖರೀದಿ ಮಾಡಿದ್ದಾರೆ. ಇಷ್ಟು ಆಶ್ಚರ್ಯ, ನಮ್ಮ ಕಾರ್ಪೊರೇಟಲ್ಲಿ ವರ್ಕ್ ಮಾಡಿಕೊಂಡು ಬಿಗ್ ಪೊಸಿಷನ್ ಇಟ್ಕೊಂಡು ನಾವೇನು ಫುಲ್ ಕ್ಯಾಶ್ ಕೊಟ್ಟು ಏನೂ ತೊಗೊಳಲ್ಲ, ಬಟ್ ಅವರು ಫುಲ್ ಕ್ಯಾಶ್ ಕೊಟ್ಟು ಬೈಕ್ನ ಖರೀದಿ ಮಾಡಿದ್ದಾರೆ. ಅಂದರೆ ಇದರಿಂದ ಏನು ಹೇಳಕ್ಕೆ ಬರ್ತಾ ಇದ್ದಪ್ಪ ಅಂದರೆ, ಅವರು ಒಂದು ಗೋಲ್ನ ಸೆಟ್ ಮಾಡಿದ್ದಾರೆ, ನಾನು ಒಂದು ಬೈಕ್ನ ಖರೀದಿ ಮಾಡಬೇಕು ಅಂತ. ಆ ಖರೀದಿ ಮಾಡೋದಕ್ಕೆ ದಿನ ಏನು ಬರ್ತಿದೆ ಅಲ್ವಾ, ಒಂದು ಅಮೌಂಟ್ ಅನ್ನೋದು ಲಾಪ್ಸಮ್ ಅಮೌಂಟ್ನ ಅದನ್ನು ಸೇವ್ ಮಾಡ್ಕೊಂಡು ಹೋಗಿದ್ದಾರೆ. ಸೇವ್ ಮಾಡ್ತಾ ಹೋಗಿ ಎಂಡಲ್ಲಿ ಅವರು ಬೈಕ್ನ ಒಂದು ಪರ್ಚೇಸ್ ಮಾಡಿದ್ದಾರೆ. ಅಂದರೆ ಆ ಗೋಲ್ ಕಡೆಗೆ ಅವರು ವರ್ಕ್ ಮಾಡಿದ್ದಾರೆ, ಅವರು ವಿಶ್ ಮಾಡಿಲ್ಲ, ವರ್ಕ್ ಮಾಡಿದ್ದಾರೆ. ನಾವೆಲ್ಲ ವಿಶ್ ಮಾಡಿದ್ರೆ ಏನು ಮಾಡ್ತೀವಿ, EMI ಪರ್ಚೇಸ್ ಮಾಡ್ಕೊಂಡ್ಬರ್ತೀವಿ. ಬಟ್ ಅವರು ಅದಕ್ಕೋಸ್ಕರ ವರ್ಕ್ ಮಾಡಿ ಆ ಅಮೌಂಟ್ ಕಂಪ್ಲೀಟ್ ಆದಮೇಲೆ ಆ ಅಮೌಂಟ್ನ ತೊಗೊಂಡು ಪರ್ಚೇಸ್ ಮಾಡ್ಕೊಂಬಂದಿದ್ದಾರೆ. ದಟ್ಸ್ ದ ಬ್ಯೂಟಿ. ಇಫ್ ಯು ವಿಶ್ ಯು ಮೈಟ್ ನಾಟ್ ಗೆಟ್ ಇಟ್, ಬಟ್ ಇಫ್ ಯು ವರ್ಕ್ 100% ವಿಲ್ ಗೆಟ್ ಇಟ್. ನೀವು ನಿಮ್ಮ ಗೋಲನ್ನು ಅಚೀವ್ ಮಾಡಬೇಕಾ, ನೀವು ಪರ್ಫೆಕ್ಟ್ ಆಗಿರಬೇಕು ಅಂತ ಅವಶ್ಯಕತೆ ಇಲ್ಲ. ನೀವು ನಿಮ್ಮ ಗೋಲ್ ಕಡೆಗೆ ಒಂದು ಹೆಜ್ಜೆ, ಅದೇ ಇನ್ನೊಂದು ಹೆಜ್ಜೆಗೆ ಕರ್ಕೊಂಡು ಹೋಗುತ್ತೆ, ಆ ಹೆಜ್ಜೆ ಇನ್ನೊಂದು ಹೆಜ್ಜೆಗೆ ಕರ್ಕೊಂಡು ಹೋಗುತ್ತೆ. ಹೀಗೆ ನೀವು ನಿಮ್ಮ ಗೋಲನ್ನ ಅಚೀವ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಡೋಂಟ್ ಟಾಕ್, ಜಸ್ಟ್ ಬಿಲ್ಡ್ ಇಟ್. ಈ ರೀತಿ ಬುಕ್ ಸಮರೀಸ್ ಶಾರ್ಟ್ ಫಾರ್ಮ್ಯಾಟಲ್ಲಿ ಹೇಳೋದು ನಿಮ್ಗೆ ತುಂಬ ಇಷ್ಟ ಆಗುತ್ತೆ. ಈ ರೀತಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇವತ್ತು ಈ ವಿಡಿಯೋ ನೋಡಿದ್ದಾದಮೇಲೆ ನಿಮ್ಮ ಗೋಲ್ ಕಡೆಗೆ ಯಾವ ಸ್ಟೆಪ್ ನೀವು ಇರ್ತಿದ್ದೀರಾ ಅಂತ ಕಮೆಂಟ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಸಿಗೋಣ. ನಾನು ಜ್ಯೋತಿಷ್, ಮತ್ತೆ ಸಿಗ್ತಿರೋಣ. ಧನ್ಯವಾದಗಳು.